ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಟೋಟಾಲಜಿ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಯಾವುದೇ ಕ್ವಶನ್ ಅನ್ನ ಕೇಳಿ ಟೋಟಾಲಜಿ ಮೇಲೆ ಅವರು ಕಾಂಬಿನೇಷನ್ ಅನ್ನ ಕೇಳ್ತಾರೆ. ಏನು, ಫಸ್ಟ್ ಡಿಫೈನ್ ಟೋಟಾಲಜಿ, ದೆನ್ ಈ ಪ್ರಾಬ್ಲಮ್ ಅನ್ನ ಪ್ರೂವ್ ಮಾಡ್ರಿ ಅಂತ ಕೇಳ್ತಾರೆ. ಸರಿನಾ? ಸೊ ಫಸ್ಟ್ ಟೋಟಾಲಜಿದು ಡೆಫಿನಿಷನ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಒಂದು ಪ್ರಪೋಸಿಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಇದು ಟೋಟಾಲಜಿ ಅಂತ ನಾವು ಪ್ರೂವ್ ಮಾಡ್ಬೇಕು. ಸಿಂಪಲ್. ಫಸ್ಟ್ ಇದರಲ್ಲಿ ಎಷ್ಟು ವೇರಿಯೇಬಲ್ ಗಳಿದಾವೆ ಅಂತ ನೋಡ್ಕೊಳ್ರಿ. ಪಿ ಇದೆ, ಕ್ಯೂ ಇದೆ, ಆರ್ ಇದೆ. ಅವೇ ಅಲ್ವಾ ಇರೋದು ಇಲ್ಲೂ ಪಿ ಕ್ಯೂ ಆರ್ ಆರ್. ಸೊ ಟೋಟಲ್ ಎಷ್ಟು ಇರೋದು ಡಿಫರೆಂಟ್ ವೇರಿಯೇಬಲ್ಸ್ 3 ಪಿ ಕ್ಯೂ ಆರ್. ಸೊ ಅದನ್ನ ಬರ್ಕೊಳ್ರಿ, ಪಿ ಕ್ಯೂ ಆರ್. ಈಗ ನನ್ನ ಹತ್ರ 3 ವೇರಿಯೇಬಲ್ ಗಳಿರೋದ್ರಿಂದ ಇವುಗಳ ಪಾಸಿಬಲ್ ಕಾಂಬಿನೇಷನ್ ಆಫ್ ಇನ್ಪುಟ್ಸ್ ಗಳನ್ನ ನಾನು ಬರಿಬೇಕು. ಸೊ ಎಷ್ಟು ಇನ್ಪುಟ್ಸ್ ಗಳನ್ನ ಬರಿಬಹುದು ನಾವು? 2 power n ಕಾಂಬಿನೇಷನ್ಸ್ ಅನ್ನ ಬರಿಬಹುದು. ಇಲ್ಲಿ 3 ವೇರಿಯೇಬಲ್ಸ್ ಇರೋದ್ರಿಂದ 2 power 3 ಕಾಂಬಿನೇಷನ್ ಅಂದ್ರೆ 2 2s 4, 4 2s 8. ಸೊ 8 ನಂಬರ್ ಆಫ್ ಕಾಂಬಿನೇಷನ್ಸ್ ಅನ್ನ, ಡಿಫರೆಂಟ್ ಕಾಂಬಿನೇಷನ್ಸ್ ಅನ್ನ ನಾವು ಬರಿಬೇಕು. ಸೊ ಯಾವ ರೀತಿ ಬರೆಯೋದು ಅಂದ್ರೆ ಸಿಂಪಲ್ ಟೆಕ್ನಿಕ್. ಟ್ರೂ ಟ್ರೂ, ಫಾಲ್ಸ್ ಫಾಲ್ಸ್, ಟ್ರೂ ಟ್ರೂ, ಫಾಲ್ಸ್ ಫಾಲ್ಸ್. 8 ಆಯ್ತಾ? ಎಸ್. ನೆಕ್ಸ್ಟ್ ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್. ನೆಕ್ಸ್ಟ್ 4 ಸಲಿ ಟ್ರೂ ಬರಿಬೇಕು, 4 ಸಲಿ ಫಾಲ್ಸ್ ಬರಿಬೇಕು. ಸೊ ಇದೇನು ಟೆಕ್ನಿಕ್. ನಾವು 8 ಕಾಂಬಿನೇಷನ್, ಡಿಫರೆಂಟ್ ಕಾಂಬಿನೇಷನ್ಸ್ ಅನ್ನ ಬರೆಯೋದಕ್ಕೆ ಟೆಕ್ನಿಕ್ ಏನು? 2 ಸಲಿ ಟ್ರೂ, 2 ಸಲಿ ಫಾಲ್ಸ್, 2 ಸಲಿ ಟ್ರೂ, 2 ಸಲಿ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್ ಆಲ್ಟರ್ನೇಟಿವ್. ನೆಕ್ಸ್ಟ್ 4 ಸಲಿ ಟ್ರೂ, 4 ಸಲಿ ಫಾಲ್ಸ್. ಸೊ ಒಬ್ಬೊಬ್ರು 0 1 ಅನ್ನ ಕೂಡ ಯೂಸ್ ಮಾಡ್ತಾರೆ. ಟ್ರೂ ಬದಲು 1 ಅಂತ, ಫಾಲ್ಸ್ ಬದಲು 0 ಅಂತ ಯೂಸ್ ಮಾಡ್ತಾರೆ. ಸೊ ನೀವು ಯಾವ್ದೊಂದು ಯೂಸ್ ಮಾಡಿದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸರಿನಾ? ಸೊ ಇವಾಗ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಇಲ್ಲಿ ಬ್ರಾಕೆಟ್ ಒಳಗಡೆ ಏನಿರೋದು? ಪಿ ಆರ್ ಕ್ಯೂ. ನೋಡಿ, ಈ ಸಿಂಬಲ್ ಬಂತು ಅಂತಂದ್ರೆ ಆರ್ ಅಂತ ಅರ್ಥ, ಈ ರೀತಿ ಸಿಂಬಲ್ ಬಂತು ಅಂತಂದ್ರೆ ಆಂಡ್ ಅಂತ ಅರ್ಥ. ನೆನಪಿರ್ಬೇಕು. ಸೊ ಇವಾಗ ಆರ್ ಸಿಂಬಲ್ ಬಂದಿದೆ. ಸೊ ಅದು ಯಾವಿಬ್ಬರ ಮಧ್ಯೆ ಇರೋದು? ಪಿ ಆರ್ ಕ್ಯೂ. ಪಿ ವ್ಯಾಲ್ಯೂ ಗೊತ್ತಿದೆಯಾ? ಎಸ್. ಕ್ಯೂ ವ್ಯಾಲ್ಯೂ ಗೊತ್ತಿದೆಯಾ? ಎಸ್. ಸೊ ಇವಾಗ ಅವರಿಬ್ರು ಮಧ್ಯೆ ಆರ್ ಅನ್ನ ಅಪ್ಲೈ ಮಾಡಿದ್ವಿ. ಯಾವಾಗ 2 ವೇರಿಯೇಬಲ್ಸ್ ಗಳ ಮಧ್ಯ, 2 ಇನ್ಪುಟ್ ಗಳ ಮಧ್ಯ ಆರ್ ಅನ್ನ ಅಪ್ಲೈ ಮಾಡ್ತೀವಿ, ಅವಾಗ ಕೇವಲ ಫಾಲ್ಸ್ ಆರ್ ಫಾಲ್ಸ್ ಆಗಿದ್ರೆ ಮಾತ್ರ ನಮಗೆ ಔಟ್ಪುಟ್ ಫಾಲ್ಸ್ ಆಗುತ್ತೆ. ಏನು? 2 ಕೂಡ ಇನ್ಪುಟ್ ಗಳು ಫಾಲ್ಸ್ ಆಗಿದ್ರೆ ಮಾತ್ರ ನಮ್ಮ ಔಟ್ಪುಟ್ ಫಾಲ್ಸ್. ಇನ್ನು ಉಳಿದಿರುವಂತ ಎಲ್ಲ ಕಂಡೀಷನ್ ಏನಾಗಿರ್ಬೇಕು? ಟ್ರೂ ಆಗಿರ್ಬೇಕು. ಸೊ ಇವಾಗ ಪಿ ಇಲ್ಲಿದೆ, ಕ್ಯೂ ಇಲ್ಲಿದೆ. ಟ್ರೂ ಮತ್ತೆ ಟ್ರೂ, ಔಟ್ಪುಟ್ ಏನಾಗುತ್ತೆ? ಟ್ರೂ. ಟ್ರೂ ಮತ್ತೆ ಫಾಲ್ಸ್, ಔಟ್ಪುಟ್ ವಿಲ್ ಬಿ ಟ್ರೂ. ಫಾಲ್ಸ್ ಮತ್ತೆ ಟ್ರೂ, ಔಟ್ಪುಟ್ ವಿಲ್ ಬಿ ಟ್ರೂ. ಫಾಲ್ಸ್ ಮತ್ತೆ ಫಾಲ್ಸ್ ಆದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್ ಆಗುತ್ತೆ. ಟ್ರೂ ಮತ್ತೆ ಟ್ರೂ ಅಂದ್ರೆ ಔಟ್ಪುಟ್ ಈಸ್ ಟ್ರೂ. ಟ್ರೂ ಮತ್ತೆ ಫಾಲ್ಸ್ ಅಂದ್ರೆ ಔಟ್ಪುಟ್ ಈಸ್ ಟ್ರೂ. ಫಾಲ್ಸ್ ಮತ್ತೆ ಟ್ರೂ ಅಂದ್ರೂ ಔಟ್ಪುಟ್ ಈಸ್ ಟ್ರೂ. ಫಾಲ್ಸ್ ಮತ್ತೆ ಫಾಲ್ಸ್ ಅಂತಂದ್ರೆ ಔಟ್ಪುಟ್ ಈಸ್ ಫಾಲ್ಸ್. ಯಾವಾಗ 2 ಇನ್ಪುಟ್ ಗಳು ಫಾಲ್ಸ್ ಆಗಿರ್ತವೆ ಮತ್ತೆ ಆರ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಅವಾಗ ಮಾತ್ರ ಔಟ್ಪುಟ್ ಫಾಲ್ಸ್ ಆಗುತ್ತೆ. ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಟ್ರೂ. ನೆಕ್ಸ್ಟ್ ಪಿ ಆರ್ ಕ್ಯೂ ಆಗಿದೆ, ಆಂಡ್ ಇದೆ ಇಲ್ಲಿ. ಸೊ ಇವಾಗ ಇದು ಡಿಫರೆಂಟ್ ಪ್ರಪೋಸಿಷನ್ ಇದಷ್ಟು ಕೂಡ. ಸೊ ಫಸ್ಟ್ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ, ಆಮೇಲೆ ಆಂಡ್ ಅನ್ನ ಅಪ್ಲೈ ಮಾಡೋಣ. ಫಸ್ಟ್ ಇದ್ರೊಳಗಡೆ ಬ್ರಾಕೆಟ್ ಒಳಗಡೆ ಏನಿದೆ? ಪಿ ಗಿವ್ ರೈಸ್ ಟು ಕ್ಯೂ, ಪಿ ಗಿವ್ ರೈಸ್ ಟು ಆರ್ ಅಂತ ಇದೆ. ಸೊ ಪಿ ಗಿವ್ ರೈಸ್ ಟು ಆರ್. ಸರಿನಾ? ಸೊ ಇವಾಗ ಈ ರೀತಿ ಸಿಂಬಲ್ ಬಂತು ಅಂತಂದ್ರೆ, ಅಂದ್ರೆ ಗಿವ್ ರೈಸ್ ಟು ಸಿಂಬಲ್ ಬಂತು ಅಂತಂದ್ರೆ, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ನನ್ನ ಔಟ್ಪುಟ್ ಏನಾಗುತ್ತೆ? ಫಾಲ್ಸ್ ಆಗುತ್ತೆ. ನೆನಪಿರ್ಬೇಕು. ಏನು? ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ನನ್ನ ಔಟ್ಪುಟ್ ಫಾಲ್ಸ್. ಸೊ ಪಿ ಎಲ್ಲಿದೆ? ಇಲ್ಲಿದೆ. ಟಿ ಇಲ್ಲಿದೆ. ಟ್ರೂ ಗಿವ್ ರೈಸ್ ಟು ಟ್ರೂ, ಔಟ್ಪುಟ್ ಇಸ್ ಟ್ರೂ. ಟ್ರೂ ಗಿವ್ ರೈಸ್ ಟು ಟ್ರೂ, ಔಟ್ಪುಟ್ ಇಸ್ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ, ಔಟ್ಪುಟ್ ಇಸ್ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ, ಔಟ್ಪುಟ್ ಇಸ್ ಟ್ರೂ. ಟ್ರೂ ಗಿವ್ ರೈಸ್ ಟು ಫಾಲ್ಸ್, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಆದ್ರೆ ಔಟ್ಪುಟ್ ಈಸ್ ಫಾಲ್ಸ್. ಟ್ರೂ ಗಿವ್ ರೈಸ್ ಟು ಫಾಲ್ಸ್, ಔಟ್ಪುಟ್ ಈಸ್ ಫಾಲ್ಸ್. ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್, ಔಟ್ಪುಟ್ ಈಸ್ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್, ಔಟ್ಪುಟ್ ಈಸ್ ಟ್ರೂ. ಕೇವಲ ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್. ನೆಕ್ಸ್ಟ್ ಕ್ಯೂ ಗಿವ್ ರೈಸ್ ಟು ಆರ್ ಅನ್ನ ತಗೊಳ್ಳೋಣ. ಕ್ಯೂ ಗಿವ್ ರೈಸ್ ಟು ಆರ್. ಸೊ ಕ್ಯೂ ಇಲ್ಲಿದೆ, ಆರ್ ಇಲ್ಲಿದೆ. ಸೇಮ್ ಅಪ್ಲೈ ಮಾಡ್ರಿ. ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್. ಟ್ರೂ ಗಿವ್ ರೈಸ್ ಟು ಟ್ರೂ ಆದ್ರೆ ಔಟ್ಪುಟ್ ಇಸ್ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಆದ್ರೂ ಕೂಡ ಔಟ್ಪುಟ್ ಇಸ್ ಟ್ರೂ. ಟ್ರೂ ಗಿವ್ ರೈಸ್ ಟು ಟ್ರೂ ಆದ್ರೂ ಔಟ್ಪುಟ್ ಇಸ್ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಆದ್ರೂ ಔಟ್ಪುಟ್ ಇಸ್ ಟ್ರೂ. ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಆದ್ರೆ ಔಟ್ಪುಟ್ ಇಸ್ ಫಾಲ್ಸ್. ಟ್ರೂ ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಆದ್ರೆ ಔಟ್ಪುಟ್ ಇಸ್ ಟ್ರೂ. ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಆದ್ರೆ ಔಟ್ಪುಟ್ ಈಸ್ ಫಾಲ್ಸ್. ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಆದ್ರೆ ಔಟ್ಪುಟ್ ಈಸ್ ಟ್ರೂ. ಸರಿನಾ? ಇವಾಗ ಅವ್ರು ಏನ್ ಹೇಳ್ತಾ ಇದಾರೆ? ಪಿ ಗಿವ್ ರೈಸ್ ಟು ಆರ್,
ಮತ್ತೆ ಕ್ಯೂ ಗಿವ್ ರೈಸ್ ಟು ಆರ್ ಅವುಗಳ ಮಧ್ಯೆ ಆ್ಯಂಡ್ ಅನ್ನ ಅಪ್ಲೈ ಮಾಡ್ತಾ ಇದೀವಿ. ಸೊ ನಮಗೇನ್ ಬೇಕು, ಪಿ ಗಿವ್ ರೈಸ್ ಟು ಆರ್ ಅಂಡ್ ಕ್ಯೂ ಗಿವ್ ರೈಸ್ ಟು ಆರ್. ಸೊ ಆ್ಯಂಡ್ ಅಪ್ಲೈ ಆದಾಗ ಎರಡು ಇನ್ಪುಟ್ ಗಳ ಮಧ್ಯ ಆ್ಯಂಡ್ ಅನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಟ್ರೂ ಅಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ ಆಗುತ್ತೆ. ಸೊ ಈ ಮೂರು ಕಂಡೀಷನ್ ಅನ್ನ ನೀಟಾಗಿ ಬರ್ಕೊಳ್ರಿ ಒಂದ್ ಕಡೆಗೆ. ಏನು, ಆ್ಯಂಡ್ ಅನ್ನ ಅಪ್ಲೈ ಮಾಡಿದಾಗ ಟ್ರೂ ಅಂಡ್ ಟ್ರೂ ಆಗಿದ್ರೆ ಮಾತ್ರ ಔಟ್ಪುಟ್ ಇಸ್ ಟ್ರೂ. ಫಾಲ್ಸ್ ಅನ್ನ ಅಪ್ಲೈ ಮಾಡಿದಾಗ ಫಾಲ್ಸ್ ಆರ್ ಫಾಲ್ಸ್ ಆಗಿದ್ರೆ ಮಾತ್ರ ಔಟ್ಪುಟ್ ಇಸ್ ಫಾಲ್ಸ್. ನೆಕ್ಸ್ಟ್ ಗಿವ್ ರೈಸ್ ಟು ಅಪ್ಲೈ ಮಾಡಿದಾಗ ಟ್ರೂ ಇಂದ ಫಾಲ್ಸ್ ಹೋಗ್ತಾ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್, ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಟ್ರೂ. ಸೊ ಈ ಕಂಡೀಷನ್ಗಳು ನಿಮಗೆ ಗೊತ್ತಿರಬೇಕು. ಈಗ ಪಿ ಗಿವ್ ರೈಸ್ ಟು ಆರ್ ವ್ಯಾಲ್ಯೂ ಇದೆ, ಕ್ಯೂ ಗಿವ್ ರೈಸ್ ಟು ಆರ್ ವ್ಯಾಲ್ಯೂ ಇದೆ, ಮತ್ತೆ ಆ್ಯಂಡ್ ಅನ್ನ ಅಪ್ಲೈ ಮಾಡಿದ್ವಿ. ಆ್ಯಂಡ್ ಅನ್ನ ಅಪ್ಲೈ ಮಾಡಿದೀವಿ ಅಂದ್ರೆ ಟ್ರೂ ಅಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಇಸ್ ಟ್ರೂ. ಟ್ರೂ ಅಂಡ್ ಟ್ರೂ ಔಟ್ಪುಟ್ ಇಸ್ ಟ್ರೂ. ಟ್ರೂ ಅಂಡ್ ಟ್ರೂ ಔಟ್ಪುಟ್ ಇಸ್ ಟ್ರೂ. ಟ್ರೂ ಅಂಡ್ ಟ್ರೂ ಔಟ್ಪುಟ್ ಇಸ್ ಟ್ರೂ. True and true output is true. False and false output is false. False and true output is false. True and false output is false. True and true output is true. ಕೇವಲ ಟ್ರೂ ಅಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ, ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಫಾಲ್ಸ್. ಸೊ ಇವಾಗ ಪಿ ಗಿವ್ ರೈಸ್ ಟು ಆರ್ ಅಂಡ್ ಕ್ಯೂ ಗಿವ್ ರೈಸ್ ಟು ಆರ್ ವ್ಯಾಲ್ಯೂ ನನ್ನ ಹತ್ರ ಇದೆ, ಪಿ ಆರ್ ಕ್ಯೂ ವ್ಯಾಲ್ಯೂ ನನ್ನ ಹತ್ರ ಇಲ್ಲಿದೆ, ನೋಡಿ ಇಲ್ಲಿದೆ. ಸೊ ಇವರಿಬ್ರು ಮಧ್ಯೆ ಏನಿರೋದು, ಇವರಿಬ್ರು ಮಧ್ಯೆ ಆ್ಯಂಡ್ ಸಿಂಬಲ್ ಇದೆ. ಸೊ ಆ್ಯಂಡ್ ಅನ್ನ ಅಪ್ಲೈ ಮಾಡ್ರಿ, ಏನಾಗುತ್ತೆ ನೋಡೋಣ. ಪಿ ಆರ್ ಕ್ಯೂ ಅಂಡ್ ಪಿ ಗಿವ್ ರೈಸ್ ಟು ಆರ್ ಅಂಡ್ ಕ್ಯೂ ಗಿವ್ ರೈಸ್ ಟು ಆರ್. ಸೊ ಇದೇ ಅಲ್ವಾ ಇರೋದು. ಸೊ ಇವಾಗ ಇರೋದು ಯಾವುದು, ಪಿ ಆರ್ ಕ್ಯೂ ಅಲ್ವಾ. ಸೊ ಪಿ ಆರ್ ಕ್ಯೂ ಇಂದ ಈ ರೀತಿ ಹೋಗ್ಬೇಕು. ಸೊ ಟ್ರೂ ಗಿವ್ ರೈಸ್ ಟು, ಸೊ ಟ್ರೂ ಅಂಡ್ ಟ್ರೂ, ನೋಡಿ ಆ್ಯಂಡ್ ಸಿಂಬಲ್ ಇದ್ದಾಗ ಏನ್ ಮಾಡಬೇಕು, ಟ್ರೂ ಅಂಡ್ ಟ್ರೂ ಇದ್ರೆ ಔಟ್ಪುಟ್ ಟ್ರೂ ಆಗುತ್ತೆ. ಟ್ರೂ ಅಂಡ್ ಟ್ರೂ ಔಟ್ಪುಟ್ ಇಸ್ ಟ್ರೂ. ನೆಕ್ಸ್ಟ್ ಟ್ರೂ ಅಂಡ್ ಟ್ರೂ ಔಟ್ಪುಟ್ ಇಸ್ ಟ್ರೂ. ಟ್ರೂ ಅಂಡ್ ಟ್ರೂ ಔಟ್ಪುಟ್ ಇಸ್ ಟ್ರೂ. ಫಾಲ್ಸ್ ಅಂಡ್ ಟ್ರೂ ಔಟ್ಪುಟ್ ಇಸ್ ಫಾಲ್ಸ್. ಟ್ರೂ ಅಂಡ್ ಫಾಲ್ಸ್ ಔಟ್ಪುಟ್ ಇಸ್ ಫಾಲ್ಸ್. ಫಾಲ್ಸ್ ಟ್ರೂ ಅಂಡ್ ಫಾಲ್ಸ್ ಔಟ್ಪುಟ್ ಇಸ್ ಫಾಲ್ಸ್. ಟ್ರೂ ಅಂಡ್ ಫಾಲ್ಸ್ ಔಟ್ಪುಟ್ ಇಸ್ ಫಾಲ್ಸ್. ಫಾಲ್ಸ್ ಅಂಡ್ ಟ್ರೂ ಔಟ್ಪುಟ್ ಇಸ್ ಫಾಲ್ಸ್. ಸರಿನಾ. ಸೊ ಇವಾಗ ಏನಾಯ್ತು, ಇದಷ್ಟು ಕೂಡ ನನಗೆ ಆನ್ಸರ್ ಸಿಕ್ಕಿದೆ. ಇದಷ್ಟು ಕೂಡ ಪಿ ಆರ್ ಕ್ಯೂ ಅಂಡ್ ಪಿ ಗಿವ್ ರೈಸ್ ಟು ಆರ್ ಅಂಡ್ ಕ್ಯೂ ಗಿವ್ ರೈಸ್ ಟು ಆರ್, ಅಷ್ಟು ಕೂಡ ನನಗೆ ಔಟ್ಪುಟ್ ಸಿಕ್ಕಿದೆ, ವಿಚ್ ಈಸ್ ಗಿವಿಂಗ್ ರೈಸ್ ಟು ಆರ್. ಸೊ ಇವಾಗ ಇದನ್ನ ಬರಿಬೇಕು ನಾನು. ಸೊ ಲಾಸ್ಟ್ ಒನ್ ಏನು, ಸೊ ಇದನ್ನ ಈ ಶುದ್ಧನದನ್ನ ನನಗೆ ಬರೆಯಕ್ ಆಗ್ತಾ ಇಲ್ಲ. ಸೊ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಒನ್ ಅಂತ ತೊಂತೀನಿ, ಇದಷ್ಟು ಸೇರಿಸಿ. ಸೊ ನೀವು ಇದಷ್ಟು ಬರೀರಿ, ಇಲ್ಲಿ ಜಾಗ ಇಲ್ಲ ಅಂತ ನಾನು ಒನ್ ಅಂತ ತೊಗೊಂತ ಇದ್ದೀನಿ. ಏನು, ಇದಷ್ಟು ಸೇರಿಸ್ಬಿಟ್ಟು ಒನ್ ಅಂತ ತೊಗೊಂತ ಇದ್ದೀನಿ. ಸೊ ಒನ್ ಗಿವ್ ರೈಸ್ ಟು ಆರ್ ಅಂತ ಅರ್ಥ, ಸರಿನಾ. ಸೊ ಇದಷ್ಟು ಸೇರಿಸಿ ನಾನು ಒನ್ ಅಂತ ತೊಗೊಂತ ಇದ್ದೀನಿ. ಇದಷ್ಟು ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ಫುಲ್ ಸೇರಿಸಿ ಒನ್ ಅಂತ ತೊಗೊಂತ ಇದ್ದೀನಿ, ಅಲ್ಲಿ ಜಾಗ ಇಲ್ಲ ಬರೆಯೋದಕ್ಕೆ, ಅದಕ್ಕೋಸ್ಕರ. ಸೊ ಒನ್ ಗಿವ್ ರೈಸ್ ಟು ಆರ್. ಸೊ ಗಿವ್ ರೈಸ್ ಟು ಯೂಸ್ ಮಾಡಿದ್ರೆ ಏನ್ ಮಾಡಬೇಕು, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಫಾಲ್ಸ್. ನೆನ್ಪಿರ್ಲಿ, ಇಲ್ಲಿಂದ ಆರ್ ಹೋಗ್ತಾ ಇರೋದು ಈ ರೀತಿ, ಒನ್ ಗಿವ್ ರೈಸ್ ಟು ಆರ್ ನೆನ್ಪಿರ್ಬೇಕು. ಸೊ ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್. ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ಏನಾಗುತ್ತೆ, ಟ್ರೂ ಆಗುತ್ತೆ. ನೆಕ್ಸ್ಟ್ ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ. ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ. ನೆಕ್ಸ್ಟ್ ಫಾಲ್ಸ್ ಗಿವ್ ರೈಸ್ ಟು ಟ್ರೂ. ಸೊ ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಆದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್. ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಆದ್ರೆ ಔಟ್ಪುಟ್ ಏನಾಗುತ್ತೆ, ಟ್ರೂ. ನೆಕ್ಸ್ಟ್ ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಏನಾಗುತ್ತೆ, ಔಟ್ಪುಟ್ ಟ್ರೂ ಆಗುತ್ತೆ. ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಔಟ್ಪುಟ್ ವಿಲ್ ಬಿ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಔಟ್ಪುಟ್ ವಿಲ್ ಬಿ ಟ್ರೂ. ನೆಕ್ಸ್ಟ್ ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್, ಮತ್ತೆ ಔಟ್ಪುಟ್ ಟ್ರೂ ಆಯ್ತು. ಯಾವ ಕಂಡೀಷನ್ ಅಲ್ಲಿ, ಸೊ ಅಷ್ಟು ಫುಲ್ ಪ್ರಪೋಸಿಷನ್ ಕಾಲಮ್ ಬರುತ್ತಲ್ವಾ. ಸೊ ಫುಲ್ ಪ್ರಪೋಸಿಷನ್ ಕಾಲಮ್ ಅಲ್ಲಿ ನಮಗೆ ಟ್ರೂ 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 ಅಂತ ಇದ್ರೆ, ಎಲ್ಲಾ ವ್ಯಾಲ್ಯೂಗಳು ಟ್ರೂ ಅಂತ ಇದ್ರೆ ನಾವೇನಂತ ಕನ್ಕ್ಲೂಡ್ ಮಾಡಬಹುದು, ದೇರ್ ಫಾರ್ ಗಿವನ್ ಪ್ರಪೋಸಿಷನ್ ಈಸ್ ಎ ಟೋಟೋಲಜಿ. ಈ ಮೂರು ಕಂಡೀಷನ್ ನಿಮಗೆ ಗೊತ್ತಿರಬೇಕು. ಆರ್ ಇದ್ದಾಗ ಏನ್ ಮಾಡಬೇಕು, ಅಂಡ್ ಇದ್ದಾಗ ಏನ್ ಮಾಡಬೇಕು, ಗಿವ್ ರೈಸ್ ಟು ಇದ್ದಾಗ ಏನ್ ಮಾಡಬೇಕು. ಸೊ ಆರಾಮಾಗಿ ನೀವು ಸಾಲ್ವ್ ಮಾಡಬಹುದು ಪ್ರಾಬ್ಲಮ್ ಅನ್ನ. ಲಾಸ್ಟ್ ಕಾಲಮ್ ಅಂದ್ರೆ ಕಂಪ್ಲೀಟ್ ಪ್ರಪೋಸಿಷನ್ ಏನಾಗಿರ್ಬೇಕು, ಕಾಲಮ್ ವ್ಯಾಲ್ಯೂಸ್ ಎಲ್ಲ ಟ್ರೂ ಆಗಿರ್ಬೇಕು. ಅವಾಗ ನಾವು ಟೋಟೋಲಜಿ ಅಂತ ಕರಿಬಹುದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.